ಮದುವೆ ಮಾಡಿಕೊಡು ಎನ್ನುವುದಾಗಿ ದಡವದ ಮನೆಗೆ ಲೇಖನವನ್ನು ಬರೆದರೆ ಬದಲು ಕುವರಿಯ ನೋಡು ಅವ ಹೇಳಬೇಕಾ ಅವನ ಸೊಕ್ಕು ಏನು ಎಷ್ಟು ಅಂತ ಇದು ಬದಲಾಗುವ ಸತ್ಯ ಅಲ್ಲ, ಬದಲಾಯಿಸುವುದ ಕಲ್ಲಿಗೆ ಹೋಗ್ತದೆ. ಸೇನೆ ಬಂದು ಪುರವ ಮುಚ್ಚಿ ಕಾರು ಗೆಡಿಸಿ ಮುಂದುವರಿದ ಪಾರು ಸತ್ವನ ಹೇಯ ವಿಚಾರವನ್ನ ಸತ್ಯ ಕಣ್ಣವರ ನೋಡಿದ ಹಾಗಾಯಿತು. ನೀನು ಬಂದಂತ ಲೆಕ್ಕಕ್ಕೆ ಮರು ಉತ್ತರವನ್ನು ಕಳುಹಿಸಿಕೊಟ್ಟ ಆ ದಿವಸ ನಾನು ಮತ್ತೆ ನೀನು ತಂದೆತ್ತಿ ಬಂದೆ ಅಂತಾದ್ರೆ ಏನು ಉದ್ದೇಶ ಯಾಕೆ ಬಂದೆ? ವಸುದೇವ ಕಳಿಂಗ ಆಗುವುದಿಲ್ಲ, ನಿಶ್ಚಯ ಆಗಿದೆ ಅಂತ ನೀನು ಬಂದಿದ್ರೆ ದುರಬಂಧ ಬಯಸಿ ನಾನು ಬರ್ತಾ ಇರಲಿಲ್ಲ. ಆದ್ರೆ ನೀನು ಬರೆದಂತಹ ಉತ್ತರ ಬದಲು ಕುವರಿಯನ್ನು ಬದಲು ನೀನು ಹೇಳ್ಬೇಕಾ? ಅಂದ್ರೆ ಏನು ನಮ್ಮ ಜಾತಿಲಿ ನಮ್ಮ ನಾಡಿನಲ್ಲಿ ಹೆಣ್ಣಿಲ್ಲ ಅಂತ ಮಾಡಿದ್ಯಾ? ನಿನ್ನ ಉದ್ದಟ ತರಕ್ಕೆ ಪ್ರತ್ಯುತ್ತರವನ್ನು ಕೊಡಬೇಕು. ಯಾವ ರೀತಿಯಲ್ಲಿ ನಿನ್ನನ್ನ ಸೋಲಿಸಿ ಆದರೂ ನಿನ್ನ ಮಗಳನ್ನ ಮದುವೆ ಆಗುವುದರ ಮೂಲಕವಾಗಿ ಅವಳು ನೀನು ಜಾಣನೆ ಆಗುವುದು ಅಂತಾದ್ರೆ ದುರಬಂಧ ಇಲ್ಲಿ ನಿಲ್ಲಿಸು, ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು. ಇಲ್ಲ ಅಂತಾದ್ರೆ ಸಾಹಿತ್ಯ ಇದನ್ನೆಲ್ಲವನ್ನ ಬಲ್ಲವನ್ನು ಭಾವಿಸಿಕೊಂಡೆ. ನನ್ನ ಮಗಳ ನಿಶ್ಚಿತಾರ್ಥ ಹೊತ್ತಾಕ್ಕಲಿಗೆ ಕೊಡುವುದು ನಿಶ್ಚಿತಾರ್ಥ ಆಗಿ ಹೋಗಿದೆ. ಪ್ರಪಂಚ ಹೆಣ್ಮಕ್ಳಿಗೆ ಬರ ಬಂತೇನೋ, ನನ್ನ ಮಗಳೇ ಆಗಬೇಕು ನನಗೆ. ಒಳ್ಳೆ ಮಾತು ಹೇಳ್ತಾ ಇದ್ದೇನೆ. ಯಾವ ಕಾರಣಕ್ಕೂ ನನ್ನ ಮಗಳನ್ನು ಮಾತ್ರ ಕೊಡಲಾರೆ. ಒಳ್ಳೆ ಹೇಳ್ತಾ ಇದ್ದೇನೆ. ನೋಡು, ಹಠ ಮಾಡಬೇಡ. ಜಾನನಿಗೆ ಮಾತಿನ ಪೆಟ್ಟಂತೆ ನಿನ್ನಂತ ಕೋಣ್ಣಿಗೆ ಬೆನ್ನು ಪೇರಿಯಾಗುವಷ್ಟು ಲತ್ತೆ
ಬಾಣನಿಗೆ ಮಾತಿನ ಪೆಟ್ಟು ಎಂದು ಬೇರೆ ಮಾಡ್ತೀಯ? ಮಾಡ್ತೇನೆ. ಯಾರು ಬೇರೆ ಯಾರು ಸೆರೆ ಕಟ್ಟಿದ್ದೇನೆ, ಸೆರೆಮನೆಗೆ ಹಾಕ್ತೇನೆ. ನಿನ್ನ ಮಗಳನ್ನು ನಾನು ಕರ್ಕೊಂಡು ಹೋಗ್ತೇನೆ.